ಬಂದ್ರಪ್ಪ ಬೆಳಿಗ್ಗೆನೆ? ಅಮ್ಮ ಮದ್ವೆ ಆಯ್ತು ಎಲ್ಲ ಆಯ್ತು, ಇವಾಗ ಯಾಕೆ ಬಂದಿದ್ದಾರೆ ಇವ್ರು ಇಲ್ಲಿಗೆ? ಜಯ, ನಾವೇನ್ ತಪ್ಪು ಮಾಡಿದೀವಿ ಅಂತ ಇಷ್ಟೊಂದು ವಿಷಯ ಕಾರ್ತೀಯ ನೀನ್ ನನಗೆ? ನನಗೆ ಅಂತಲ್ಲ, ನಮ್ಮ ಮನೆಯವ್ರನ್ನೆಲ್ಲ ಕಂಡ್ರೇನೆ ಆಗಲ್ವಲ್ಲ ನಿನ್ಗೂ ನಿಮ್ಮ ಅಪ್ಪಂಗೆ. ಏನ್ ಮಾಡಿದೀವಿ ಅಂತ ನಾವು ನಿಮ್ಗೆ ಆವತ್ತಿಂದನೂ ನಾವು ಹೇಳ್ತಾನೆ ಇದ್ದೀವಿ, ಆಗಿದ್ದಾಗೋಯ್ತು, ಸಂಬಂಧ ಮುರಿದಾಕೊಳ್ಳೋದು ಬೇಡ, ಒಂದಾಗಿ ಚೆನ್ನಾಗಿರೋಣ ಅಂತ. ಏನಕ್ಕೆ ನೀವು ಅರ್ಥನೆ ಮಾಡ್ಕೋತೀರಾ? ಮೊನ್ನೆ ರವಿನ ಕತ್ತಿರ್ ದಾಚಿ ತಳಿದಿರಲ್ಲ, ಅವನೇನ್ ತಪ್ಪು ಮಾಡಿದ ಅಂತ ಆತರ ಮಾಡಿದ್ರೆ ನೀವು? ನಮ್ಗೆ ನಿಮ್ ಯಾವ ಸಂಬಂಧನೂ ಬೇಕಾಗಿಲ್ಲ ಅಂತಾನೆ ದೂರ ಇಟ್ಟಿರ್ಬೇಕಾದ್ರೆ ನೀವ್ ಯಾಕೆ ಪದೇ ಪದೇ ನಮ್ ಸಂಬಂಧ ಬೆಳೆಸ್ಬೇಕು ಅಂತ ಬರ್ತೀರಾ? ನೋಡ್ದೆಯಾ, ನನಗೆ ನೀನ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ. ಈಗ ನನ್ನ ಮಗ ನನ್ನ ಮೇಲೆ ಎಷ್ಟೋ ಕೋಪ ಮಾಡ್ಕೊಂಡ್ರು ನಾನು ಬೇಜಾರ್ ಮಾಡ್ಕೊಂತೀನ, ಹಂಗೇನೆ ಇದೂನು. ಹೇಮ ನನ್ನ ಆದ್ನಿ, ಈ ಮನೆ ಸೊಸೆ, ಅದ್ ಹೆಂಗ್ ಸಂಬಂಧ ಕಿತ್ತಾಕೊಳಕಾಗುತ್ತೆ? ಜಯ, ಈಗ ಆಗ್ಬಾರ್ದಂತದ್ ಏನಾಯ್ತು? ಅವ್ರ ಪಾಡಿಗೆ ಅವ್ರು ಇದ್ದೋಗ್ತಾರೆ, ನಿನ್ ಪಾಡಿಗೆ ನೀನ್ ಇರಕ್ ಏನಪ್ಪ? ಅಮ್ಮ ಇಷ್ಟೆಲ್ಲ ಆಗ್ತಾ ಇರೋದು ನಿನ್ನಿಂದಾನೆ. ನೀನ್ ಯಾಕಮ್ಮ ನಮ್ಮನ್ನ ಅರ್ಥನೆ ಮಾಡ್ಕೊಳಲ್ಲ ಅಂತೀಯಾ? ಅಲ್ಲಮ್ಮ, ನಿನ್ ಕುಟುಂಬಕ್ಕಿಂತ ನಿನ್ ತವ್ರ ಮನೆನೇ ಹೆಚ್ಚಾಗೋಯ್ತಾ ನಿನ್ಗೆ? ನಿನ್ ಹೊಟ್ಟೆಲುಟ್ಟಿರೋ ಮಕ್ಳಿಗೆ ಇಷ್ಟ ಇಲ್ಲದೆ ಇರೋ ಕೆಲ್ಸನ ನೀನ್ ಯಾಕೆ ಮಾಡ್ತೀಯಾ? ನಮಗಿಂತ ಹೆಚ್ಚು ಅವ್ರು ನಿನ್ಗೆ. ನೋಡು ಜಯ, ನಾವಿಲ್ದೇನೆ ಅವಳು ಬಂದಿಲ್ಲ, ಅರ್ಥ ಆಯ್ತಾ? ನೀನು ಅರ್ಥವಿಲ್ದ ಪ್ರಶ್ನೆಗಳನ್ನ ಅವಳು ಕೇಳಿ ತಲೆ ಕೆಡಿಸ್ಬೇಡ ನೀನು. ನೋಡು ಜಯ, ಪದೇ ಪದೇ ನಾನು ನಿನ್ಗೆ ಹೇಳೋದಕ್ಕೆ ಬೇಜಾರಾಗುತ್ತೆ. ಸುಮ್ನೆ ನಿನ್ ಪಾಡಿಗೆ ನೀನ್ ಇದ್ಬಿಡು. ನನಗೂ ನನ್ನ ತವ್ರ ಮನೆಯವ್ರು ಬರ್ಬೇಕು ಹೋಗ್ಬೇಕು ಅನ್ನೋ ಆಸೆ ಇರಲ್ವಾ? ಅಲ್ಲ ಅಮ್ಮ, ಅಪ್ಪನೇ ಈ ಮನೆಗೆ ಅವ್ರು ಬರೋದ್ ಬೇಡ ಅಂತ ಹೇಳಿದ್ಮೇಲೆ ನೀನ್ ಅವ್ರು ಹೇಳಿರೋ ಮಾತನ್ನು ಮೀರ್ತಾ ಇದ್ಯಾ ಅಂದ್ರೆ ಅವ್ರ ಮಾತಿಗೆ ಬೆಲೆನೇ ಇಲ್ವಾ ನಿನ್ನ ಹತ್ರ? ನೋಡು ಜಯ, ಅವಳೇನು ಬರ್ರಿ ಅಂತ ಕೈಕಾಲು ಹಿಡ್ದಿಲ್ಲ. ನಾನು ನನ್ನ ಆದ್ನಿನ್ ನೋಡ್ಬೇಕು ಅಂತ ಅನ್ನಿಸ್ತು ಬಂದಿದ್ದೀನಿ, ನೋಡ್ಕೊಂಡು ಹೋಗ್ತೀನಿ. ಅದ್ರಲ್ಲಿ ಏನಿದೆ? ನೀವೇನಕ್ಕೆ ಅದಕ್ಕೆ ಅಡ್ಡಿ ಮಾಡ್ತೀರಾ? ಎಷ್ಟು ಸರಿ ಅಂತ ಸಹಿಸ್ಕೊಳ್ಳೋದು, ಎಷ್ಟು ಸರಿ ಅಂತ ಬರ್ತೀರಾ ನೀವು ನಮ್ಮ ಮನೆಗೆ? ನೋಡು ಜಯ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀವಿ, ಆದ್ರೆ ನಮ್ಮನ್ನ ದೂರ ಮಾತ್ರ ಇಡಬೇಡ ನೀನು. ಅಲ್ಲ, ಇಷ್ಟು ದಿನ ಏಮಯಿಂದ ದೂರ ಇದ್ದು ನಾವು ಪಟ್ಟಿರೋ ಕಷ್ಟ ಒಂದಲ್ಲ ಎರಡಲ್ಲ. ಮುಂದೆ ಅದ್ರ ಜೀವನದಲ್ಲಿ ಎಲ್ಲರೂ ಒಗ್ಗೂಟ್ಕೊಂಡು ಚೆನ್ನಾಗಿರೋಣ ಅಂತ ಆಸೆ ಪಡ್ತೀವಿ. ಅದನ್ನ ಯಾಕೆ ನೀವು ಅರ್ಥನೆ ಮಾಡ್ಕೊಂತ ಇಲ್ಲ? ಇಷ್ಟೊಂದು ಪ್ರೀತಿ ವಿಶ್ವಾಸ ಮೊದಲೇ ಇರಬೇಕಾಗಿತ್ತು ನಿಮ್ಗೆ. ಯಾವಾಗ ನೋಡಿದ್ರು ಯಾರಾದ್ರೂ ಒಬ್ರು ಬರ್ತಾನೆ ಇರ್ತೀರಾ, ಹೋಗ್ತಾನೆ ಇರ್ತೀರಾ. ಏನ್ ಅನ್ಕೊಂಡಿದ್ದೀರಾ ನಮ್ಮ ಮನೇಲಿ ನೀವು? ಅಲ್ಲ, ನಾವೇನಾದ್ರೂ ನಿಮ್ಮ ಮನೆಗೆ ಹಾಗೆ ಬರ್ತೀವಾ? ನಿಮಗ್ ಬೇಕಾಗಿಲ್ಲ, ನೀವು ಬರಲ್ಲ. ನಮಗ್ ಬೇಕು, ನಾವು ಬರ್ತೀವಿ. ಜಯ, ಏನಂತ ಮಾತಾಡ್ತೀಯ ನೀನು? ಹಾಗಾದ್ರೆ ನಿಮ್ ದೃಷ್ಟಿಲಿ ಬಲವಂತವಾಗಿ ಬೆಳೆಸೋದು ಒಂದ್ ಸಂಬಂಧನಾ? ಬಲವಂತ ಅನ್ನೋದೇನಿಲ್ಲ ಜಯ, ನೀನಾಗಿ ತಿಳ್ಕೊಂಡ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ನಮ್ಮನ್ನು ನಿನ್ನ ಹಾಗೆ ಅರ್ಥ ಮಾಡ್ಕೊಂಡು ನೋಡು, ಎಲ್ಲಾನು ಚೆನ್ನಾಗೇ ಇರುತ್ತೆ. ಸುಮ್ನೆ ಆದ್ರೂ ನಮ್ಮ ಮೇಲೆ ಕೋಪ ಮಾಡ್ಕೊಂತೀಯ. ಅಂತದ್ ಮಾಡ್ಬಾರದು ತಪ್ಪು ನಾವೇನ್ ಮಾಡಿದೀವಿ? ಮಾಡಿದೀನಿ ಸರಿ, ಒಪ್ಕೊಂತೀನಿ. ಅವಾಗ ಕಾಲ ಹಂಗಿತ್ತು, ಆಗಿದ್ದಾಗೋಯ್ತು. ಈಗ ಅದನ್ನ ತಿದ್ಕೊಂಡು ಮುಂದಾದ್ರೆ ಚೆನ್ನಾಗಿರೋಣ ಅಂತ ಬಂದಿದ್ದೀನಿ ತಾನೆ. ಆದ್ರೆ ಮತ್ತೆ ನೀನ್ ಅದನ್ನ ಯಾಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀಯಾ? ಜಯ, ನೀವೆಷ್ಟು ನನಗೆ ಮುಖ್ಯನೋ, ನನ್ನ ತವ್ರ ಮನೆಯವರು ನನ್ಗೆ ಅಷ್ಟೇ ಮುಖ್ಯ ಕಣೋ. ನನ್ನಿಂದ ಅವ್ರನ್ನ ದೂರ ಮಾಡ್ಬೇಡ್ರಿ, ಅರ್ಥ ಮಾಡ್ಕೊಳ್ರಿ. ನೋಡಮ್ಮ, ಇವರಿಂದ ಮತ್ತೆ ಏನಾದ್ರೂ ಈ ಮನೇಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಯಾರಿಗಾದ್ರೂ ತೊಂದರೆ ಆಯ್ತು ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ, ಯಾರನ್ನ ನನ್ನ ಮುಖ ಸಹ ನೋಡಲ್ಲ, ಕತ್ತಿಡ್ದು ಆಚೆ ತಳ್ತೀನಿ. ಶೋಭಾ ಏನು ಹೇಳಲ್ಲ ತಾನೆ? ಅದ ಹೆಂಗೆ ಹೇಳ್ಬಿಡ್ತಾಳೆ ಅದಕ್ಕೆ? ಹೇಳಿದ್ರೆ ಅದ್ರ ಪರಿಣಾಮ ಹೆಂಗಿರ್ತದೆ ಅಂತ ಮೊದಲೇ ಹೇಳಿದೀನಿ ತಾನೆ ಅವಳಿಗೆ. ನನ್ಗೆ ಯಾಕೋ ಜೈ ಕೋಪ ಮಾಡ್ಕೊಂಡಿರೋದು ನೋಡಿದ್ರೆ ಭಯ ಆಗ್ತಾ ಇದೆ ಕಣೆ ಹೇಮ. ಯಾಕೆ ಅದಕ್ಕೆ ಎದ್ರುಕೊಂತೀಯ? ಏನಾದ್ರೂ ಹಾಕೊಂಡೋಗ್ಲಿ, ಏನಂತಾನೆ ಒಂದ್ 4 ಮಾತು ಬೈತಂತಾನೆ, ಅಷ್ಟೇ ತಾನೇ, ಬಿಡಿ. ಹಾಗಲ್ಲ ಕಣೆ, ಬೈದ್ರೆ ಬೈಸ್ಕೊಂಡಿರ್ಬೋದು. ಮನೆಯಿಂದ ಕತ್ತಿರ್ದು ಆಚೆ ತಳ್ತೀನಿ ಅಂತ ಹೇಳಿದ್ದಾನಲ್ಲ, ಹೇಗಾದ್ರೂ ಮಾಡಿ ಆ ಮನೆ ಹಾಳಿ ಶೋಭಾ ಏನಾದ್ರೂ ಹೇಳ್ಬಿಟ್ರೆ ನಾನು ಏನೇ ಮಾಡ್ಲಿ? ಅಷ್ಟೊಂದೆಲ್ಲ ಏನ್ ಸೀನ್ ಕ್ರಿಯೇಟ್ ಆಗಲ್ಲ ಅದಕ್ಕೆ. ಸುಮ್ಮನೆ ಇರಿ ನೀವು, ನೋಡೋಣ ಅದೇನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲ ಕಣೆ ಹೇಮ, ಇನ್ನು ಹೆಂಡತಿ ಮುಖನೇ ನೋಡಿಲ್ಲ, ಮೊದಲೇ ವಾರನ್ ಮಾಡಿ ಹೋಗ್ತಾವನಿ. ಇಂಡೈರೆಕ್ಟ್ಗೆ ನನ್ನ ಹೆಂಡತಿಗೆ ಏನಾದ್ರೂ ಮಾಡಿಬಿಟ್ರೆ ಆಯ್ತು ಅಂತ. ನೋಡೋದಕ್ಕೆ ಇದ್ರಲ್ಲೇ ಅರ್ಥ ಮಾಡ್ಕೊ ಅವಳನ್ನ ಎಷ್ಟು ಇಷ್ಟಪಡ್ತಾನೆ ಅಂತ. ಅಷ್ಟು ತಲೆ ಕೆಡಿಸಿ ಇಟ್ಟಿದ್ದಾಳೆ ಅವನಿಗೆ. ಏನ್ ಮಾಡೋದು, ಎಲ್ಲ ನನ್ನ ಕರ್ಮ. ಐಶೋ, ಹೇಳಮ್ಮ. ಅಲ್ಲ, ನಾವಿಬ್ರು ಇಲ್ಲಿ ಗಡ್ಗಮ್ಮ ನಿಂತಂಗ್ ನಿಂತಿದ್ದೀವಿ, ಕಂಡ್ರು ಕಾಣ್ದೆ ಇರೋಂಗ್ ಹೋಗ್ತಾ ಇದೆಯಾ ಮಾತಾಡ್ಸ್ದಂಗೆ? ಯಾಕೆ, ಏನಾದ್ರೂ ಹೆಚ್ಚಾಗೈತೆ ನಿನ್ಗೆ? ಏನ್ ಮಾತಾಡ್ಬೇಕಮ್ಮ? ಏನ್ ಹೇಳಿ? ನಿಮ್ಮ ಅತ್ತೆ ಬಂದಿದ್ದಾಳೆ ನಿನ್ನ ನೋಡ್ಬೇಕು ಅಂತ, ಮಾತಾಡ್ಸು. ನೋಡಮ್ಮ, ನನಗೆ ಯಾರು ಅತ್ತೆ ಆಗ್ಬೇಕಾಗಿರೋರು ಇಲ್ಲಿಲ್ಲ. ಸುಮ್ಮನೆ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ ನೀನು. ಮದ್ವೆ ಗಿದ್ವೆ ಎಲ್ಲ ಆಮೇಲೆ ನೋಡ್ಕೊಂಡ್ರಾಗುತ್ತೆ. ಈಗ ಮಾತಾಡ್ಸು ನಿಮ್ಮ ಅತ್ತೆನ. ಸುಮ್ಮನೆ ಆಂಕರ ಎಲ್ಲ ತೋರಿಸ್ಬೇಡ ನನ್ನ ಹತ್ರ. ಐಶ್ವರ್ಯ, ಕಾಲೇಜ್ ಮುಗಿತೇನಮ್ಮ? ನೋಡಿ, ನೀವ್ ಯಾರಂತಾನೆ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಹೇಳಿದಾಗ್ಲೇ ಗೊತ್ತಾಗ್ತಿರೋದು ನೀವು ನಮ್ಮ ಅತ್ತೆ ಅಂತ. ಒಂದಿನಕ್ಕೂ ನಾನು ನಿಮ್ಮನ್ನ ನೋಡಿಲ್ಲ. ನಿಮ್ಮನ್ನ ಹೇಗ್ ಮಾತಾಡ್ಸ್ಬೇಕು ನಾನು? ಐಶು, ನಡೆದೋಗಿರೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನಿಮ್ಮ ಅಣ್ಣ ನಿಮ್ಮ ಅಪ್ಪನ ತರ ಯಾಕಮ್ಮ ನಮ್ಮ ಮೇಲೆ ವಿಷ ಕಾರ್ತೀಯ? ನೀವ್ ಅನ್ಕೊಂಡಿರೋ ಅಷ್ಟು ದೊಡ್ಡ ಕೆಟ್ಟವ್ರೇನಲ್ಲ ನಾವು. ಕೆಟ್ಟವರೋ ಒಳ್ಳೆಯವರು ನನಗ್ ಬೇಕಾಗಿಲ್ಲ. ಐಶು, ಇದೇನಾ ನೀನ್ ಕಲ್ತಿರೋದು? ದೊಡ್ಡವರು ಚಿಕ್ಕವ್ರಿಗೆ ಮರ್ಯಾದೆ ಕೊಡ್ಬೇಕನ್ನೋದು ಗೊತ್ತಾಗಲ್ದೇನೆ? ಎಲ್ಲಾನು ಗೊತ್ತಿದ್ದೆ ಅಮ್ಮ ಮಾತಾಡ್ತಿರೋದು. ನೀನ್ ಸುಮ್ಮನೆ ಇರು, ಏನು ಮಾತಾಡ್ಬೇಡ ನನಗೆ. ಯಾಕೆ, ಮೊನ್ನೆ ಕೊಟ್ಟಿದ್ ಮರ್ತಾ ನೀನ್ ಅವಾಗ್ಲೇ? ನೋಡಿ, ದಯವಿಟ್ಟು ನೀವು ನಮಗ್ ತೊಂದರೆ ಕೊಡ್ಬೇಡಿ. ಮೊದ್ಲು ಇಲ್ಲಿಂದ ಹೋಗಿ. ಐಶು, ಹೋಗೋಕೆ ಬಂದಿರೋದು, ಇನ್ನೇನು ಇಲ್ಲೇ ಇರ್ತೀನ ನಾನು? ಏನು ನಿಮ್ಮನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ದಿನ ಇದ್ದೋಗೋಣ ಅಂತ ಬಂದೆ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಂತೀಯಾ? ನೋಡಿದಾಯ್ತು ತಾನೆ, ಹೊರಡಿ ಇಲ್ಲಿಂದ. ತುಂಬಾ ಚೆನ್ನಾಗಿದ್ದೀಯ ಐಶು ನೀನು. ಅಮ್ಮ, ಹೊಟ್ಟೆ ಹಸಿತಾ ಇದೆ, ನಾನು ಊಟ ಮಾಡ್ಬೇಕು. ಹೇಮ, ಈ ಮನೇಲಿ ನಿನ್ನ ಗಂಡ, ನಿಮ್ಮ ಅತ್ತೆ, ನಿನ್ನ ಮಗ, ನಿನ್ನ ಮಗಳು ಎಷ್ಟಾದ್ರೂ ಹಾರಾಡ್ಕೊಂಡ್ಲಿ ನನಗೇನು ಬೇಜಾರಿಲ್ಲ ಕಣೆ. ಐಶು ನನ್ನ ಮನೆ ಸೊಸೆ ಆಗಿ ಬರಬೇಕು, ನನಗಷ್ಟೇ ಬೇಕಾಗಿರೋದು.
ಅದಕ್ಕಿನ್ನ ತುಂಬ ಟೈಮ್ ಇದೆ, ನೀನೇನು ಯೋಚನೆ ಮಾಡಬೇಡ. ಮೊದಲು ಈಗೇನಾಗಬೇಕು ಆ ಕೆಲಸ ಆಗಲಿ ಫಸ್ಟು. ಶೋಭಾ ಶೋಭಾ ಎಲ್ಲಿ ಹೋದ್ಲು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಕಿಚನ್ನಲ್ಲೂ ಇಲ್ಲ, ಎಲ್ಲೋದ್ಲು? ಐಶು ರೂಮಲ್ಲೂ ಇಲ್ಲ, ಎಲ್ಲಿ ಹೋದ್ಲು? ಶೋಭಾ, ಐಶು ಎಲ್ಲೋಗಿದ್ದೆ? ನಿಮ್ಮ ಅತ್ತಿಗೆ ನೋಡ್ದಾ? ಇಲ್ಲ ಅಣ್ಣ, ನಾನು ಇನ್ನೂ ಹೀಗೆ ಬರ್ತಾ ಇದ್ದೀನಿ. ಶೋಭಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ಲು? ಅಡುಗೆ ಮನೇಲಿ ಇರಬೇಕು, ನೋಡ್ತೀಯ ಅಣ್ಣ? ಇಲ್ಲ ಅಮ್ಮ, ಅಲ್ಲೂ ನೋಡ್ದೆ, ಕಾಣಿಸ್ತಾ ಇಲ್ಲ. ಹಿತ್ಲಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರಬೇಕು ನೋಡಿ. ಹೌದಾ, ಅಲ್ಲೇನು ಕೆಲಸ ಅವಳಿಗೆ? ಸರಿ ಇರೋಣ, ನಾನೇ ಹೋಗಿ ಬರ್ತೀನಿ. ಬೇಡ ಬೇಡ, ನೀನು ಫ್ರೆಶ್ ಅಪ್ ಆಗಿ ಹೋಗು, ನಾನು ನೋಡ್ಕೊಂಡ್ ಬರ್ತೀನಿ. ಸರಿ ಅಣ್ಣ. ಇದೇನಿದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಿ ಇಟ್ಲಲ್ಲಿ ಇಟ್ಟಿದ್ದಾರಲ್ಲ? ಯಾಕೋ ಇತ್ತೀಚೆಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇಲ್ವಲ್ಲ ಬಟ್ಟೆ? ಯಾಕಿರ್ಬೋದು? ಇದೇನಿದು ಬಟ್ಟೆಗಳೆಲ್ಲ ವಾಶ್ ಆಗಿದೆ. ಅಲ್ಲ, ಮನೇಲಿ ವಾಷಿಂಗ್ ಮಿಷಿನ್ ಇದ್ರು ಶೋಭಾ ಯಾಕೆ ಬಟ್ಟೆ ಕೈಯಲ್ಲಿ ಹೋಗಿತಾ ಇದ್ದಾಳೆ? ಶೋಭಾ, ಶೋಭಾ, ಯಪ್ಪಾ ದೇವ್ರೆ, ಇಷ್ಟೊತ್ತಿಗೆ 1 ಅವರ್ ನಾನು ಬೆಂಗಳೂರಿಗೆ ಹೋಗಿ ಬರ್ಬೋದಾಗಿತ್ತು. ಎಲ್ಲೆಲ್ಲಿ ಹುಡ್ಕಾಡೋದು ನಿನ್ಗೆ? ಏನ್ ಮಾಡ್ತಾ ಇದೀಯ ಇಲ್ಲಿ ನಿಂತ್ಕೊಂಡು? ರೀ, ಯಾವಾಗ ಬಂದ್ರಿ? ಹೇಳ್ತಾ ಇದ್ದೀನಲ್ವಾ, 1 ಗಂಟೆ ಆಯ್ತು ಬಂದು. ಸಾರಿ ರೀ, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ ನನಗೆ. ಶೋಭಾ, ಏನಾಯ್ತು? ಯಾಕೊಂಥರ ಇದೆಯಾ? ಏನೂ ಇಲ್ಲ ರೀ, ಆರಾಮಾಗಿದ್ದೀನಿ. ಆರಾಮಾಗಿದ್ಯಾ? ಏನಿದು ಕಣ್ಣೆಲ್ಲ ಊದ್ಕೊಂಡಿದೆ? ಹಾಗೇನೂ ಇಲ್ಲ ರೀ, ಸ್ವಲ್ಪ ಬಿಸಿಲಲ್ಲಿ ಬಟ್ಟೆ ಒಗ್ದೆ, ಅದಕ್ಕೆ ಕಣ್ಣೆಲ್ಲ ಊದ್ಕೊಂಡಿದೆ. ಏನು ಬಿಸಿಲಲ್ಲಿ ಬಟ್ಟೆ ಒಗ್ದ? ಅದು ಸರಿ, ಮಿಷಿನ್ಗೆ ಯಾಕೆ ಬಟ್ಟೆಗಳು ಹಾಕ್ತಾ ಇಲ್ಲ ನೀನು? ಹಾಗೇನಿಲ್ಲ ರೀ, ಮಿಷಿನ್ಗೂ ಹಾಕ್ತೀನಿ. ಮತ್ತೆ ಅಷ್ಟೊಂದು ಬಟ್ಟೆ ಇತ್ಲಲ್ಲಿ ಒಗ್ದಿದ್ಯಾ? ಅದು ಕೈಯಲ್ಲಿ ಒಗ್ದಿನೋ ಅಭ್ಯಾಸ ಇದೆ ಅಲ್ವಾ, ಹಾಗಾಗಿ ಕೈಯಲ್ಲಿ ವಾಶ್ ಮಾಡಿದ್ದೀನಿ ರೀ ಅಷ್ಟೇ. ನೋಡು ಶೋಭಾ, ನಾನು ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಬಟ್ಟೆ ಏನೇ ಇದ್ರು ಮಿಷಿನ್ಗೆ ಹಾಕು ಅಂತ. ಮೊನ್ನೆ ಅಮ್ಮ ಜಗಳ ಮಾಡಿದ ದಿವಸನೇ ಹೇಳಿದ್ದೀನಿ, ಮತ್ತೆ ಮತ್ತೆ ನೀನು ಅದೇ ತಪ್ಪು ಮಾಡ್ತಾ ಇದೀಯಾ. ಅದು ರೀ, ಹಬ್ಬ ಹತ್ರ ಬಂದಿದೆ ಅಲ್ವಾ, ಬಟ್ಟೆ ತುಂಬ ಇದೆ ರೀ, ಮನೆ ಕೆಲಸ ಬೇರೆ ಇದೆ. ನೋಡು, ಹಬ್ಬ ಹತ್ರ ಇದೆ ಅಂತ ಹೇಳ್ಬಿಟ್ಟು ಮೈನೋವು ಮಾಡ್ಕೊಂಡು ಕೆಲಸ ಮಾಡು ಅಂತ ಯಾರು ಹೇಳಿದ? ಎಷ್ಟಾಗುತ್ತೋ ಅಷ್ಟು ಮಾಡ್ಕೊ, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗುತ್ತಲ್ಲ. ಬೇಕಿದ್ರೆ ಯಾರನ್ನಾದ್ರೂ ಕೆಲ್ಸಕ್ಕೆ ತಗೋಬೋದಲ್ವಾ? ಪರವಾಗಿಲ್ಲ ರೀ, ನಾನೇ ಮಾಡ್ತೀನಿ. ಸರಿ ಬಿಡು, ನಾಳೆಯಿಂದ ಯಾರನ್ನಾದ್ರೂ ಒಬ್ರನ್ನ ಕೆಲ್ಸಕ್ಕೆ ಇಡ್ತೀನಿ. ಬೇಡ ರೀ, ಮನೇಲಿದ್ದು ನಾನು ಮಾಡೋ ಅಂಥದ್ದಾದ್ರೂ ಏನಿದೆ ಕೆಲಸ ಹೇಳಿ, ನಾನೇ ಮಾಡ್ಕೊತೀನಿ. ಸ್ವಲ್ಪ ಹಬ್ಬ ಇರೋದ್ರಿಂದ ಕೆಲಸ ಜಾಸ್ತಿ ಇದೆ ಅಷ್ಟೇ, ಹಂಗಾಗಿ ಟಯರ್ಡ್ ಆಗಿದ್ದೀನಿ. ಅಲ್ಲ ಶೋಭಾ, ನಿನ್ನ ಮುಖ ನೋಡೋಕ್ಕೆ ಆಗ್ತಾ ಇಲ್ಲ ನನಗೆ. ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಮಾಡೋ ಅಂಥದ್ದಾದ್ರೂ ಏನಿದೆ ನಿನಗೆ? ನಾನು ಏನು ಹೇಳ್ತೀನಿ ಹೇಳೋ, ಆರಾಮಾಗಿರಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೋ. ಸರಿ ರೀ, ಇವತ್ತು ಹೇಳಿದ್ದೀರಲ್ಲ, ನೆಕ್ಸ್ಟ್ ಟೈಮ್ ಹಿಂಗೆ ಆಗಲ್ಲ ಬಿಡಿ. ಟಿಫನ್ ಆದರೂ ತಿಂದ್ಯಾ ಇಲ್ವಾ? ತಿಂದೆ ರೀ. ಸರಿ ಬಾ. ಶೋಭಾ, ಯಾಕೆ ಅಲ್ಲಿ ನಿಂತಿದ್ಯಾ? ಬಾ ಒಳಗೆ. ಶೋಭಾ, ಈ ಫೋಟೋ ಹಾಲಲ್ಲಿ ಇದ್ದಿದ್ದು, ನೀನು ಯಾಕೆ ಕೈಯಲ್ಲಿ ಇಟ್ಕೊಂಡಿದ್ಯಾ? ಅದು ರೀ, ಕ್ಲೀನ್ ಮಾಡಬೇಕು ಅಂತ ತೆಗ್ದಿದ್ದೆ ರೀ. ಹೌದಾ, ನಾನು ಇನ್ನೇನೋ ಅನ್ಕೊಂಡೆ. ಶೋಭಾ, ಯಾಕಲ್ಲೇ ನಿಂತಿದ್ಯಾ? ಯಾಕೋ ಇವತ್ತು ನೀನೊಂಥರ ಇದೆಯಾ ಕಣೆ? ಹಾಗೇನು ಇಲ್ಲ ಜೈ, ಆರಾಮಾಗಿದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಆಯ್ತಲ್ವಾ, ಸುಸ್ತಾಗಿದ್ದೀನಿ ಅಷ್ಟೇ. ಸರಿ ಕುತ್ಕೋ. ನೀರು ಕೊಡ್ಲಾ ಶೋಭಾ? ಹಾಂ ರೀ. ಸರಿ, ನಾನು ಹೋಗಿ ತೊಗೊಂಬರ್ತೀನಿ. ಆದರೆ ಒಂದು ವಿಷಯ, ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡ್ಬೇಡ ಆಯ್ತಾ? ಒಂದು ಸರ್ಪ್ರೈಸ್ ಇದೆ ನಿನಗೆ. ಸರಿ ರೀ, ನೋಡಲ್ಲ ಹೋಗಿ. ಪ್ರಾಮಿಸ್? ನನ್ನ ಮೇಲೆ ನಂಬಿಕೆ ಇಲ್ವಾ ರೀ? ಆ ಥರ ಎಲ್ಲ ಏನಿಲ್ಲಮ್ಮ, ನನ್ನ ಮುದ್ದು ಹೆಂಡತಿ ಮೇಲೆ ನನಗೆ ಯಾವಾಗಲೂ ನಂಬಿಕೆ ಇದೆ. ಸರಿ, ಹೋಗಿ ತೊಗೊಂಬರ್ತೀನಿ ಇರು. ನೋಡೆ, ಏನಾದರೂ ಈ ವಿಷಯ ಜೈ ಹತ್ರ ಹೇಳಿದ್ಯಾ ಅಂದರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಈ ಮನೇಲಿ ಇರಬೇಕು ಅಂದರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಇಲ್ಲ ಅಂದರೆ ನಾನು ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಗಂಡನೇ ನಿನ್ನ ನಮ್ಮ ಮನೆಯಿಂದ ಆಚೆ ಹಾಕೋ ಥರ ನಾನು ಮಾಡೇ ಮಾಡ್ತೀನಿ. ಶೋಭಾ, 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 ಏನಾಯ್ತು? ಏನೂ ಇಲ್ಲ ರೀ. ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಏನೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದೆಯಾ? ಏನಾಯ್ತು ಅಂತ ನಿಜ ಹೇಳು. ಜೈ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಹೇಳು. ಜೈ, ನೀವು ಕೋಪ ಮಾಡ್ಕೋಬೇಡಿ. ಸರಿ ಹೇಳು, ಯಾಕೆ ಹೀಗಿದೆಯಾ? ಜೈ, ನಾನೊಂದು ಮಾತು ಕೇಳ ನಿಮ್ಮನ್ನ. ಕೇಳು. ಜೈ, ನೀವು ಯಾವತ್ತೂ ನನ್ನ ಕೈ ಬಿಡಲ್ಲ ತಾನೆ? ಇದು ನಿನ್ನ ಪ್ರಶ್ನೆನಾ? ಅಲ್ಲ ಕಣೆ, ಕೈ ಹಿಡ್ಕೊಂಡಾಗಿದೆ, ಇನ್ನೇನು ಬಿಡೋದು? ಜೈ, ನಾನು ತುಂಬ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ತಮಾಷೆ ಮಾಡಬೇಡಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಶೋಭಾ. ಅಲ್ಲ, ತಾಳಿ ಕಟ್ಕೊಂಡು ಮನೆ ಕರ್ಕೊಂಬಂದು ನನ್ನ ಹೆಂಡತಿ ಅಂತ ನಾನು ಒಪ್ಕೊಂಡಾದ್ಮೇಲೆ ಮತ್ತೇನು ಕೈ ಬಿಡೋದು? ಅಲ್ಲ, ನಿಮ್ಗೆ ಯಾಕೆ ಈ ಪ್ರಶ್ನೆ ತಲೆಗೊಳಿತು? ಜೈ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ, ನನ್ನನ್ನು ದೂರ ಮಾಡ್ತೀರಾ ನೀವು? ಶೋಭಾ, ಏನಾಯ್ತು ಅಂತ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಯಾಕೋ ಗೊತ್ತಿಲ್ಲ ಜೈ,
ಇವತ್ತು ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಐ ಮಿಸ್ ಯು ಜೈ. ಛೇ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಏನಾಯ್ತು ಅಂತ ಹೇಳ್ತಾ ಇದೀಯ ಇವಾಗ? ಯಾರಾದ್ರೂ ಏನಾದ್ರು ಅಂದ್ರಾ? ಇಲ್ಲ ರೀ. ಮತ್ತೆ ಅಪ್ಪ ಅಮ್ಮ ನೋಡ್ಬೇಕಾ? ಮತ್ತೆ ಬಾಯಿ ಬಿಡು, ನನಗೆ ಟೆನ್ಷನ್ ಕೊಡ್ಬೇಡ ನೀನು. ಏನಾಯ್ತು ಅಂತ ಹೇಳಲ್ಲಲ್ವಾ ನೀನು? ಜೈ ಹೇಳಿದ್ನಲ್ವಾ, ಇವತ್ತು ತುಂಬಾ ನೆನಪಾದ್ರೆ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ಬಿಟ್ಟಿರಕ್ ಆಗ್ತಾ ಇಲ್ಲ ಜೈ. ಅದಕ್ಕೆ ಈ ದುಃಖ ಆಗ್ತಾ ಇದೆ. ಇದನ್ನೆಲ್ಲ ಯಾರಾದ್ರೂ ನಂಬೋ ಮಾತಾ ಶೋಭಾ? ನಿಜ ಹೇಳು, ಏನಾಯ್ತು ಹೇಳು ಶೋಭಾ. ನಾನು ಏನು ಮಾಡಲ್ಲ ಕಣೆ, ಹೇಳು. ಆ ಥರ ಎಲ್ಲ ಏನೂ ಆಗಿಲ್ಲ ಜೈ. ದಯವಿಟ್ಟು ನನ್ನನ್ನೇನು ಕೇಳಬೇಡಿ ಜೈ. ಎಲ್ಲೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಅಮ್ಮ, ಅಮ್ಮ, ಅಣ್ಣ, ಏನಾಯ್ತು? ಅಮ್ಮ. ಅಯ್ಯ, ಅದ್ಯಾಕೆ ಹಂಗ್ ಕೂಗ್ತಾ ಇದ್ದೀವಿ ಒಂದೇ ಸಮಕ್ಕೆ? ಏನಾಯ್ತು? ಶೋಭಾ ಯಾಕೆ ಅಳ್ತಾ ಇದ್ದಾಳೆ? ಏನು ಅಳ್ತಾ ಇದ್ದಾಳ? ಶೋಭಾ ಯಾಕೆ ಅಳ್ತಾ ಇದ್ದಾಳೆ ಅಂತ ನಾನು ಕೇಳ್ತಾ ಇರೋದು. ಇದೊಳ್ಳೆ ಚೆನ್ನಾಗೈತಲ್ಲ. ಅವಳು ಅಳೋದಕ್ಕೂ ನನಗೂ ಏನೋ ಸಂಬಂಧ? ಹೋಗ್ ಕೇಳು ಏನಕ್ಕೆ ಅಂತ. ನಿಜ ಹೇಳು, ನೀವೇನಾದ್ರೂ ಅಂದ್ರಾ? ಇದೇನ ನೀನು? ನಿನ್ನ ಹೆಂಡತಿ ಕೆಮ್ಮಿದ್ಕೆಲ್ಲ ಹತ್ಕೊಂಡ್ ಕೂತ್ಕೊಂಡ್ರೆ ನನ್ನನ್ನು ಬಂದು ಕೇಳ್ತಾ ಇದೆಯಲ್ಲ ನೀನು? ಜಯ, ಈಗ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ಎಲ್ಲರನ್ನೂ ಹೀಗೆ ಮಾಡ್ಬೇಕಾಗುತ್ತೆ ನಾನು. ಹೌದು ಕಣೋ, ನಾನೇ ಬೈದಿದ್ದು. ಅದಕ್ಕೆ ಹೇಳ್ತಾ ಕೂತಿರ್ಬೇಕು. ಅಮ್ಮ, ಯಾಕೋ ನಿನ್ನ ಹೆಂಡತಿಗೆ ಏನು ಹೇಳಾಗಿಲ್ವೇನ ನಾನು? ಅದ್ ಮಾಡ್ಬೇಡ ಇದ್ ಮಾಡ್ಬೇಡ, ಸ್ವಲ್ಪ ಹಾಗೆ ಮಾಡಿ ಹೀಗೆ ಮಾಡು ಅಂತ ಹೇಳಿದ್ದಕ್ಕೇನೆ ಮೋಸ್ಲೆ ಕಣ್ಣೀರ್ ಹಾಕೊಂಡು ಕುತ್ಕೊಂಡು ನಿನಗೆ ಚಾಡಿ ಹೇಳಿ ಕಳಿಸ್ಬಿಟ್ಲಾಗ್ಲೇ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅಳೋ ಅಂತಾಳಲ್ಲ ಅವಳು. ನೀನೇನೋ ಅನ್ಬಾರ್ದು ಅಂದಿರ್ತಿ, ಅದಕ್ಕೆ ಅವಳು ಹತ್ತಿರ್ತಾಳೆ. ನಿಜ ಹೇಳಿ ಏನಂದೆ ಅಂತ. ಇದೆಲ್ಲ ನಿಂದೇ ಕೆಲಸ ಅಂತ ಅನ್ಸುತ್ತೆ. ಹೋಗ್ತಾ ಇರೋ ಆಚೆ. ನೋಡು ಜಯ, ನಿನ್ ಹೆಂಡತಿ ಮೇಲಿರೋ ಪ್ರೀತಿ ಏನಿದ್ರು ನಿನ್ ರೂಮ್ ಒಳಗಡೆ ಇಟ್ಕೋ. ಬಂದಿಲ್ಲ ಎಲ್ಲರಿಗೂ ಶೋ ತೋರಿಸ್ಬೇಡ ನೀನು. ಮುಚ್ಚಮ್ಮ ಬಾಯಿ, ಸಾಕು. ಏನ್ ನಾಲ್ಗೆ ಅಂತ ಮಾತಾಡ್ತಾ ಇದೀಯ ನೀನು? ಶೋಭಾ, ಬಾಯಿಲಿ. ಅವಳೇನೋ ಕೇಳ್ತ್ಯಾ? ನಾನೇ ಹೇಳ್ತಾ ಇದ್ದೀನಲ್ಲ, ಏನೋ ಸಣ್ಣ ಪುಟ್ಟ ಮನೆ ಕೆಲಸ ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂದಿದ್ದಕ್ಕೆ ಅಷ್ಟಕ್ಕೆ ಎತ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದಕ್ಕೆ ನಿನ್ನ ಜಗಳ ಮಾಡಕ್ ಬಂದಿದ್ಯೇನೋ ತಾಯಿ ಹತ್ರ ನೀನು? ನೀನೇನಂದೆ ಅಂತ ನಿಜ ಹೇಳಲ್ಲ ಅಲ್ವಾ ನನಗೆ? ಅಣ್ಣ, ಮೊದ್ಲು ಆ ಯಮ್ಮನ್ ಮನೆಯಿಂದ ಆಚೆ ಹಾಕು. ಅವರಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಏಯ್, ಬಾಯಿ ಮುಚ್ಚೆ ಸಾಕು ನೀನು. ಏನೋ ನೀನು ನಿನ್ನೆ ಮೊನ್ನೆ ಬಂದಿರೋರ್ಗೋಸ್ಕರ ನಿನ್ ತಾಯಿ ಮೇಲೆ ಅನುಮಾನ ಪಡ್ತೀಯೇನೋ ನೀನು? ಹೋಗು, ಏನಂದ್ವಿ ಅಂತ ಕೇಳೋಗು ಅವಳ ಹತ್ರನೇ. ಅವಳೇ ಹೇಳ್ತಾಳೆ. ನನ್ನ ಹತ್ರ ಬಂದು ಏನ್ ಕೇಳ್ತಾ ಇದ್ಯಾ? ನೀನೇನೋ ಅನ್ಬಾರ್ದಂದು ಅವಳಿಗೆ ಭಯ ಇಟ್ಟಿರ್ತೀಯ, ಅದಕ್ಕೆ ಅವಳೇನು ನನ್ನ ಹತ್ರ ಹೇಳ್ತಾ ಇಲ್ಲ. ಒಂದಂತೂ ಹೇಳ್ತೀನಿ ತಿಳ್ಕೊಮ್ಮ, ನನ್ನ ಶೋಭಾ ಮಧ್ಯೆ ಏನಾದ್ರೂ ಜಗಳ ತಂದಿಕ್ಕಕ್ಕೆ ಏನಾದ್ರೂ ನೋಡಿದ್ಯಾ ಅಂದ್ರೆ ನಾನು ಈ ಮನೇಲೇ ಇರಲ್ಲ. ನಾನು ನನ್ನ ಹೆಂಡತಿ ಎಲ್ಲಾದ್ರೂ ದೂರ ಹೋಗ್ತೀವಿ, ನೆನ್ಪಿಟ್ಕೋ. ನೋಡ್ದೇನೆ ಹೇಮಾ, ಹೆಂಡತಿನ ಮೇಲೆ ಹಾಕೊಂಡು ಹೆಂಗ್ ಮಾತಾಡ್ತಾನೆ. ಬಾಯಿ ಮುಚ್ಚಿರಿ ಸಾಕು ನೀವು. ಏನ್ರಿ ನಮ್ಮ ಅತ್ತಿಗೆಗೆ ನೀವು? ಏಯ್, ಹೋಗಿ ನಿನ್ ರೂಮ್ಗೆ.